ಎವ್ರಿವನ್, ಮಕ್ಕಳ ಪಫ್ ಸ್ಲೀವ್ಸ್ ಹೇಗೆ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಅಗಲವನ್ನು ಎಷ್ಟಿರುತ್ತೋ ಅದಕ್ಕಿಂತ ಒಂದು 3 ಇಂಚು ಎಕ್ಸ್ಟ್ರಾ ಬಟ್ಟೆ ತಗೋಬೇಕು. ಆಮೇಲೆ ಲೆಂತು ಅಷ್ಟೇ, ನಾನಿಲ್ಲಿ 5 ಇಂಚ್ ತಗೋತಾ ಇದ್ದೀನಿ. ಪ್ಲಸ್ ಪಫ್ಗೋಸ್ಕರ 3 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸ್ದಂಗೆ ಮಾರ್ಕ್ ಮಾಡ್ಕೊಳ್ಳಿ. ಆದಮೇಲೆ ನಮ್ಮ ಸ್ಲೀವ್ಸ್ 5 ಇಂಚ್ ಇರುತ್ತಲ್ಲ, ಅಲ್ಲಿಂದನೇ ಮತ್ತೆ 3 ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೋಬೇಕು, ಈ ಥರ ಸ್ಟ್ರೈಟಾಗಿ. ಈಗ ಕೆಳಗಡೆಯಿಂದ ಒಂದು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಮ್ಮದು ಲೆಂತ್ 5 ಇರೋದ್ರಿಂದ ಅರ್ಧಕ್ಕೆ ಅಂದರೆ 2.5ಗೆ ಮಾರ್ಕ್ ಮಾಡಿಕೊಂಡು, ಮೇಲೆಗೆ ಏನು ಮಾರ್ಕ್ ಮಾಡಿದ್ವಲ್ಲ 3 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ ಸ್ಟ್ರೇಟಾಗಿ ಈ ಥರ ಲೈನ್ ಎಳ್ಕೊಂಡು ಆಮೇಲೆ ಒಂದು ಶೇಪ್ ಕೊಡಬೇಕಾಗತ್ತೆ. ಹಿಂದೆ ಸ್ವಲ್ಪ ಜಾಸ್ತಿ ಲೆಂತ್ ಇರಬೇಕು, ಮುಂದೆ ಸ್ವಲ್ಪ ಕರ್ವಿಯಾಗಿ ಸ್ವಲ್ಪ ಕಮ್ಮಿ ಇರಬೇಕು. ಈಗ ನೋಡಿ, ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಈ ಥರ ನೀಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಮೇಲೆಗೇನು ಅಷ್ಟು ಬೇಕಾಗಲ್ಲ, ಒಂದು ಮಾರ್ಕ್ಗೋಸ್ಕರ ಈ ಥರ ಒಂದು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನೀವು ಇದು ಶೇಪ್ ಕೊಡೋದನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಫಸ್ಟು ಹೊರಗಡೆದು ಸುತ್ತಳತೇನಿರುತ್ತಲ್ಲ ಅದನ್ನ ಕಟ್ ಮಾಡ್ಕೋಬೇಕು. ಅದು ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು, ಅಂದರೆ ಇಲ್ಲಿವರೆಗೂ ಮಾತ್ರ ನಮ್ಮದು ಪಫ್ ಬರಬೇಕು ಅಂತ ಹೇಳಿ. ನೆಕ್ಸ್ಟು ಈಗ ಮಧ್ಯದ 2 ಪೀಸ್ಗಳನ್ನ ಮಾತ್ರ ತಗೊಂಡು ಸ್ವಲ್ಪ ಒಳಗೆ ಕಟ್ ಮಾಡಬೇಕು. ಇದು ಫ್ರಂಟ್ ಪಾರ್ಟಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಆಗಿದೆ, ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಅಂತ ಅನಿಸುತ್ತೆ. ಈ ಥರ ಸ್ವಲ್ಪ ಶೇಪ್ ಕೊಟ್ಕೊಂಡ್ಬಿಟ್ರೆ ಒಂದು ಭಾಗ ಹಿಂದಕ್ಕೆ ಬರುತ್ತೆ, ಒಂದು ಭಾಗ ಮುಂದಕ್ಕೆ ಬರುತ್ತೆ. ಈ ಥರ ಸಿಂಪಲ್ಲಾಗಿ 2 ಸ್ಲೀವ್ಸ್ನ ಆರಾಮಾಗಿ ಕಟ್ ಮಾಡ್ಕೋಬೋದು. ಈ ಸ್ಲೀವ್ದು ನಾನು ಪೇಪರ್ ಕಟ್ಟಿಂಗ್ ಕೂಡ ಹಾಕಿದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಆ ವಿಡಿಯೋನ ಇನ್ನೊಂದ್ಸಲ ನೋಡಿ. ಹಾಗೆ ಫಸ್ಟು ಬಟ್ಟೆಗಂತ ಟ್ರೈ ಮಾಡೋಕ್ಕಿಂತ ಪೇಪರಲ್ಲಿ ಕಟ್ ಮಾಡಿ 2-3 ಸಲ ಟ್ರೈ ಮಾಡಿ, ಆವಾಗ ನೀವು ಈಸಿ ಅನಿಸುತ್ತೆ. ನೋಡ್ತಾ ಇರ್ಬೋದು, 2 ಸ್ಲೀವ್ಸು ಈಗ ರೆಡಿ ಆಯಿತು. ನಮ್ಮ ಬಟ್ಟೆ ಕೆಳಗೆ ಜಾಯಿನ್ ಆಗಿರೋದ್ರಿಂದ ಅದೆರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಕೆಳಗಡೆ ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆನೂ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ಮಧ್ಯಕ್ಕೆ ಒಂದು ಡಾಟ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಲೆಂತ್ನ ಮೆಜರ್ ಮಾಡಿ, ಈಗ ನೋಡಿ 5 ಬಂತಲ್ವ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಪಟ್ಟಿನ ರೆಡಿ ಮಾಡ್ಕೋಬೇಕು, ಆಮೇಲೆ ಜಾಯಿನ್ ಮಾಡಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.